ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಬಾರದು. ಇದು ನಿಜವೇ ಅಥವಾ ಸುಳ್ಳ ಎಂದು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆಷಾಢ ಮಾಸ ಎಂಬುದು ಹಿಂದೂ ಪಂಚಾಂಗದ 4ನೇ ತಿಂಗಳಾಗಿದೆ. ಇದು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರುತ್ತದೆ. ಈ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗಿರುತ್ತದೆ. ಧಾರ್ಮಿಕವಾಗಿ ಇದನ್ನು ದೇವತೆಗಳು ನಿದ್ರೆ ಮಾಡುವ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ಊರುಗಳಲ್ಲಿ, ದೇವಸ್ಥಾನಗಳಲ್ಲಿ ಆಷಾಢ ಮಾಸದ ಶ್ರದ್ಧಾ ಆಚರಣೆಗಳು ನಡೆಯುತ್ತವೆ. ಆದರೆ ಇದೇ ಕಾಲದಲ್ಲಿ ಗಂಡ ಹೆಂಡತಿ ಸೇರಬಾರದು ಎಂದು ನಂಬುತ್ತಾರೆ. ಇದರ ಹಿಂದೆ ಇರುವ ಕಾರಣಗಳನ್ನು ನಾವು ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕವಾಗಿ ತಿಳಿದುಕೊಳ್ಳೋಣ. ನೋಡಿ, ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದಲ್ಲಿ ದೇವತೆಗಳು ನಿದ್ರೆಗೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ. ಈ ನಿದ್ರಾ ಕಾಲವನ್ನು ಚಾತುರ್ಮಾಸ್ಯ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ವೈವಾಹಿಕ ಅಥವಾ ಶಾರೀರಿಕ ಸಂಬಂಧ ಬೆಳೆಸುವುದು ಪವಿತ್ರತೆಯ ವಿರುದ್ಧವೆಂಬ ಭಾವನೆ. ಈ ತಿಂಗಳಲ್ಲಿ ಭಕ್ತರು ಉಪವಾಸ, ಜಪ, ಧ್ಯಾನ, ಪೂಜೆ ಮುಂತಾದ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗುತ್ತಾರೆ. ಹಾಗಾಗಿ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಬಾರದು. ಇದು ಧಾರ್ಮಿಕ ನಿಯಮವೆಂದು ಕೆಲವರು ನಂಬುತ್ತಾರೆ. ಧರ್ಮದ ಹೊರತಾಗಿ ವೈಜ್ಞಾನಿಕವಾಗಿ ಈ ನಂಬಿಕೆಗೆ ಯಾವುದಾದರೂ ಆಧಾರವಿದೆಯೇ ಎಂದು ಕೇಳುವುದಾದರೆ, ಆಷಾಢ ಮಾಸವು ಮಳೆಗಾಲ ಪ್ರಾರಂಭ. ಈ ಕಾಲದಲ್ಲಿ ತೇವಾಂಶ ಹೆಚ್ಚು ಇರುತ್ತದೆ. ಸೋಂಕುಗಳು, ಜ್ವರ, ಇನ್ಫೆಕ್ಷನ್ ಹೆಚ್ಚಾಗಿ ಹರಡುವ ಕಾಲವಾಗಿದೆ. ಶಾರೀರಿಕ ಸಂಪರ್ಕದಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಮಳೆಗಾಲದಲ್ಲಿ ಹಸಿವು ಕಡಿಮೆಯಾಗುತ್ತದೆ. ದೇಹ ದುರ್ಬಲವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಶರೀರದ ಶಕ್ತಿ ಉಳಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಆಷಾಢ ಮಾಸದಲ್ಲಿ ಗರ್ಭವತಿಯಾಗುವುದು ನೈಸರ್ಗಿಕವಾಗಿ ಅಸಮರ್ಪಕವಾದ ಸಮಯವಾಗಿದೆ. ಯಾಕೆಂದರೆ ಮಳೆಗಾಲದಲ್ಲಿ ತೊಂದರೆ, ಸೋಂಕುಗಳು, ಆಹಾರದ ಸಮಸ್ಯೆ, ತಾಪಮಾನ ವ್ಯತ್ಯಾಸ ಇವೆಲ್ಲ ಗರ್ಭದ ಅಭಿವೃದ್ಧಿಗೆ ಪರಿಣಾಮ ಬೀರುತ್ತವೆ. ಇದರಿಂದ ಮಗು ಆರೋಗ್ಯಹೀನವಾಗುವ ಸಾಧ್ಯತೆ ಇದೆ. ಹೀಗಾಗಿ ವೈಜ್ಞಾನಿಕವಾಗಿ ಈ ಸಮಯವು ಗರ್ಭಧಾರಣೆಗೆ ಸೂಕ್ತವಲ್ಲ ಎನ್ನಬಹುದು. ನೋಡಿ, ಜ್ಯೋತಿಷ್ಯದ ಪ್ರಕಾರ ಆಷಾಢ ಮಾಸದಲ್ಲಿ ಗ್ರಹ ಸ್ಥಿತಿಗಳು ಕೆಲವೊಂದು ಅಶುಭವಾಗಿರುತ್ತವೆ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ಬಲಹೀನವಾಗಿರುತ್ತವೆ. ಗೃಹಸ್ಥಾಶ್ರಮದ ಕಾರ್ಯಗಳು ವಿಘ್ನವಾಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿ ಸೇರಿದರೆ ಗರ್ಭಧಾರಣೆ ಸಮಯದಲ್ಲಿ ಶಿಶುವಿನ ಬೆಳವಣಿಗೆ ಕುಂಠಿತವಾಗಬಹುದು ಎಂಬ ಭಯ. ಇದನ್ನು ಆಧರಿಸಿ ಈ ತಿಂಗಳಲ್ಲಿ ಲೈಂಗಿಕ ಸಂಬಂಧ ಮಾಡಬಾರದು ಎಂದು ನಂಬುತ್ತಾರೆ. ಚಾತುರ್ಮಾಸ್ಯ ಎಂದರೆ 4 ತಿಂಗಳ ದೇವತಾ ನಿದ್ರಾಕಾಲ. ಈ ಕಾಲದಲ್ಲಿ ಸನ್ಯಾಸಿಗಳು ತಪಸ್ವಿಗಳ ವ್ರತ, ಉಪವಾಸ, ಧ್ಯಾನ, ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾರೆ. ಮನೆತನದಲ್ಲೂ ಈ ಆಚರಣೆ ಬಹಳವಾಗಿ ಪಾಲನೆಯಾಗುತ್ತಿತ್ತು. ಹೀಗಾಗಿ ಗೃಹಸ್ಥಾಶ್ರಮದವರು ಕೂಡ ಈ ಸಮಯದಲ್ಲಿ ತಮ್ಮ ಕಾಮಪೂರಕ ಚಟುವಟಿಕೆಗಳನ್ನು ದೂರವಿರುವಂತೆ ಪ್ರಚೋದಿಸಲಾಗುತ್ತಿತ್ತು. ಈ ನಂಬಿಕೆ ಧಾರ್ಮಿಕ ನಂಬಿಕೆ, ವೈಜ್ಞಾನಿಕ ಆಧಾರವೂ ಇರುತ್ತದೆ. ಇದು ಮೌಲ್ಯಾಧಾರಿತ ಆಚರಣೆ, ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಾಗಿದೆ. ಆದರೆ ಪ್ರತಿಯೊಬ್ಬನ ಲೈಫ್ ಸ್ಟೈಲ್ ಬೇರೆ ಬೇರೆಯಾಗಿರುವುದರಿಂದ ಇದನ್ನು ಕಡ್ಡಾಯವಾಗಿದೆ ಎಂದು ಹೇಳುವುದಿಲ್ಲ. ಆಷಾಢ ಮಾಸದ ನಿಯಮಗಳು ಅವಿರತ ಭೋಗ ಅಥವಾ ತಾತ್ಕಾಲಿಕ ತೃಪ್ತಿಗೆ ನಿಯಂತ್ರಣ ಹಾಕುವ ಸಂಕೇತವಾಗಿದೆ. ಇದು ಗಂಡ ಹೆಂಡತಿ ಪರಸ್ಪರ ಗೌರವ, ಭಾವನಾತ್ಮಕ ಮೇಲೆ ಆಧಾರಿತ ಸಂಬಂಧವನ್ನು ಉತ್ತೇಜಿಸುತ್ತದೆ. ಅತಿ ಹೆಚ್ಚು ಶಾರೀರಿಕ ಆಕರ್ಷಣೆ ಬದಲು ಭಾವನಾತ್ಮಕ ಬಾಂಧವ್ಯ ಬೆಳೆಯುವ ಹೆಚ್ಚಾಗುತ್ತದೆ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಬಾರದು ಎಂಬ ನಂಬಿಕೆ ಸಂಸ್ಕೃತಿ, ಶಿಸ್ತು, ಆರೋಗ್ಯದ ದೃಷ್ಟಿಯಿಂದ ರೂಪುಗೊಂಡಿದೆ. ಆದರೆ ಇದನ್ನು ಕಡ್ಡಾಯ ನಿಯಮವೆಂದು ನಂಬುವುದು ತಪ್ಪು. ಧರ್ಮದಲ್ಲಿ ಶ್ರದ್ಧೆಯ ವಿಚಾರವಾಗಿದೆ, ವೈಜ್ಞಾನಿಕದಲ್ಲಿ ಆರೋಗ್ಯದ ದೃಷ್ಟಿಯಿಂದ, ಸಮಾಜದಲ್ಲಿ ಹಳೆಯ ಕಾಲದ ಸ್ಥಿತಿಗೆ ಸೂಕ್ತವಾಗಿದೆ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಬಾರದು ಎಂಬುದು ಶ್ರದ್ಧೆಯ ವಿಚಾರವಾಗಿದೆ. ಆದರೆ ಅದನ್ನು ಭಯ ಅಥವಾ ಅಂಧನಂಬಿಕೆಯಿಂದ ನೋಡುವುದಕ್ಕಿಂತ ವೈಜ್ಞಾನಿಕ, ಆರೋಗ್ಯಪೂರ್ಣ, ಸಾಮಾಜಿಕ ಅರಿವಿನಿಂದ ನೋಡಿ ಅನುಸರಿಸುವುದು ಬುದ್ಧಿವಂತಿಕೆಯಾಗಿದೆ. ನನ್ನ ಅಭಿಪ್ರಾಯವೂ ಕೂಡ ಆಷಾಢ ಮಾಸವು ಇದು ಸತ್ಯವಾಗಿದೆ. ಈ ವಿಡಿಯೋದ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.